5ರಿಂದ 6 ಗಂಟೆಯಲ್ಲಿ ಸ್ಪೆಷಲ್ ಆಗಿ ಸ್ಫಟಿಕ ಲಿಂಗ ದರ್ಶನ ಸಿಗತ್ತೆ. ಮಮ್ಮಿ ಇದು ಈ ಅವತಾರದಲ್ಲಿ ಬರ್ಲಿಲ್ಲ ಅಂದ್ರೆ ನಾಳೆ ವರ್ಷದಲ್ಲಿ ಕರಿ ಕಾಗಿ ಕೊಡಿ. ನಮ್ಮ ಇಬ್ರು ಒಂದು ಬಿಗ್ಗೆಸ್ಟ್ ಡ್ರೀಮ್ ಅಂದ್ರೆ ಜ್ಯೋತಿರ್ಲಿಂಗನ ನೋಡ್ಬೇಕು ಅನ್ನೋದು. ಅಟ್ ಫೈನಲಿ ಒಂದು ಜ್ಯೋತಿರ್ಲಿಂಗ ನೋಡಿ ಕಂಪ್ಲೀಟ್ ಮಾಡಿದೀವಿ. ಅದು ನಾವು ಸೌತ್ ಇಂದ ಸ್ಟಾರ್ಟ್ ಮಾಡಿದ್ರಿಂದ ರಾಮಲಿಂಗೇಶ್ವರ ಫಸ್ಟ್ ನೋಡಿದೀವಿ. ಅದ್ರಲ್ಲೂ ಸ್ಪೆಷಲಿ ನಾವು 3 ದರ್ಶನಕ್ಕೆ ಸ್ಟಾರ್ಟ್ ಕ್ಯೂ ನಿಂತ್ಕೊಂಡಿದ್ರಿಂದ 5ರಿಂದ 6 ಗಂಟೆಯಲ್ಲಿ ಸ್ಪೆಷಲ್ ಆಗಿ ಸ್ಫಟಿಕ ಲಿಂಗ ದರ್ಶನ ಸಿಗತ್ತೆ. ಆ ಒಂದು ಲಿಂಗದ ದರ್ಶನ ಮಾಡ್ಕೊಂಡ್ ಬಂದಿದೀವಿ. ಜನ ಈಗ್ಲೇ ಸಿಕ್ಕಾಪಟ್ಟೆ ಇದ್ದಾರೆ. ಅದ್ರ ಜೊತೆಗೆ ಈ ಟೆಂಪಲ್ ಇನ್ನೊಂದು ಬ್ಯೂಟಿ ನೋಡಿ, ಬೇರೆ ಎಲ್ಲ ತಮಿಳ್ನಾಡಲ್ಲಿ ಎಲ್ಲ ವಿಡಿಯೋಸ್ ಮಾಡ್ಲಿಕ್ಕೆ ಅಲೋ ಇಲ್ಲ. ಇದೊಂದು ವಿಡಿಯೋದು ಜಸ್ಟ್ ಇದೊಂದು ವೇ ಅಲ್ಲೇ ನೋಡಿದ್ರೇನೆ ಅದ್ರ ಒಂದು ಕಲ್ಚರ್ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದನು ಯಾವ್ದನ್ನು ಈಗಿನ ಕಾಲದ್ದಲ್ಲ, ತುಂಬಾ ಹಳೆಯ ಕಾಲದಂತ ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಒಂದು ಹೆರಿಟೇಜ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು. ಈ ಕಲ್ಗಳೆಲ್ಲ ಯಾಕೆ ಹಿಂಗ್ ಜೋಡಿಸ್ತಾರೆ ಅಂತ ಐಡಿಯಾನೇ ಇಲ್ಲ. ಯಾರೋ ಒಬ್ರು ಸ್ಟಾರ್ಟ್ ಮಾಡ್ತಾರೆ, ಅದನ್ನ ಎಲ್ರು ಫಾಲೋ ಮಾಡ್ಕೊಂಡು ಬರ್ತಾರೆ. ಸಮಥಿಂಗ್ ಸ್ಪೆಷಲ್ ಆಗಿತ್ತು. ಅದ್ರಲ್ಲಿ ಬೇರೆ ಇವತ್ತು ನಾವು ಅಟೆಂಡ್ ಮಾಡಿರೋ ದಿನ ಒಂದು ವಿಶೇಷವಾದ ದಿನ. ಇವತ್ತು ಮೌನಿ ಅಮಾವಾಸ್ಯೆ ಅಂತ ಹೇಳ್ತಾರೆ, ಬಟ್ ಐ ಆಮ್ ನಾಟ್ ಶೋರ್ ನಾನು ರೈಟ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದೀನೋ ಇಲ್ವೋ ಅಂತ. ನಿಮ್ಗೆ ನಿಮ್ಮ ಇಷ್ಟವಾದ ದೇವರನ್ನ ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೇದಂತೆ ಈ ದಿನ. ಅದಕ್ಕೆ ಅದು ಮೌನವಾಗೇನೆ ಜಪ ಮಾಡ್ಬೇಕಂತೆ. ನಮಗೆ ಇಷ್ಟವಾದ ದೇವ್ರು ಈ ಶಿವ. ಹಾಗಾಗಿ ಒಳ್ಳೆ ದಿನ ಪ್ಲಾನ್ ಮಾಡ್ಕೊಂಡಿದೀವಿ. ಬೇಕಂತ ಅದು ಮಾಡ್ಕೊಂಡಿರೋದಲ್ಲ, ನೀವು ಮಾಡ್ಬೇಕು ಅಂತ ದೇವ್ರು ಆಜ್ಞೆ ಕೊಟ್ಟಾಗ ಎಲ್ಲ ದೇವ್ರೇ ಕರ್ಸ್ಕೊಳ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ನಾರ್ಮಲ್ ಆಗಿ ಪ್ಲಾನ್ ಮಾಡಿದ್ವಿ. ಇದು ಅಮಾವಾಸ್ಯೆ ದಿನ, ಇದು ಒಂದು ವಿಶೇಷ ದಿನ ಅನ್ನೋ ಐಡಿಯಾ ಕೂಡ ನಮಗಿರ್ಲಿಲ್ಲ. ಪ್ಲಾನ್ ಮಾಡಿ ಆದ್ಮೇಲೆ ಇಷ್ಟು ಒಳ್ಳೆ ದಿನನೇ ಕರ್ಸ್ಕೊಂಡಿದ್ದಾನೆ ನಮ್ಮನ್ನ. ಇಷ್ಟು ವರ್ಷ ಪ್ಲಾನ್ ಮಾಡಿದ್ದಕ್ಕೂ ಸಾರ್ಥಕತೆ. ಬನ್ನಿ ಎಲ್ಲ ಬಂದು ನೋಡ್ಕೊಂಡು ಹೋಗಿ ರಾಮೇಶ್ವರಂನ. ಇನ್ನ ಒಂದ್ ಒಳ್ಳೆ ವಿಶೇಷವಾದ ದಿನದಿಂದ ವಿಶೇಷವಾಗೇನೆ ನಮ್ ಯೂಟ್ಯೂಬ್ ಚಾನಲ್ ನ ಲೋಗೋನೋ ಲಾಂಚ್ ಮಾಡ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ಬರ್ಲಿಲ್ಲ, ಈಗ ಮಾಡು. ಏನು ಬಂದೇಗ್ರೆ ಈಗ ಮಾಡು. ಎಷ್ಟು ಜನ ಇದ್ದಾರೆ ಅಂದ್ರೆ ಯಾವುದೋ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಝೂಮ್ ಆಗಿ ತೋರಿಸ್ತಾ ಇರೋದು. ಅಷ್ಟು ಜನ ಇದ್ದಾರೆ. ಅದೊಂದೇ ರೀಜನ್ ಅಲ್ಲ, ಫುಲ್ ಇಲ್ಲೆಲ್ಲ ಜನನೇ ಇರೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ರೈಟ್ ಟೈಮಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದು ನೀರಿಗೆ ಇಳಿದ್ಬಿಟ್ಟಿದ್ದಾರೆ ಕೀರ್ತಿ. ಧನುಷ್ಕೋಡಿಯಲ್ಲಿ ನಾವೆಲ್ಲಿದ್ದೀವಿ ಗೊತ್ತಾ? ಧನುಷ್ಕೋಡಿಯಲ್ಲಿ. ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನ್ ತಿಂತಾ ಇದೀವಿ ಅಂತ ಹೊರಗಡೆ ಬಂದಾಗ ಯಾಕೆ ಈ ತರ ಒಂದೊಳ್ಳೆ ಆಪ್ಷನ್ಸ್ ಅಲ್ಲಿ ತಿನ್ಬೇಕು ಅಂತಂದ್ರೆ, ಮಮ್ಮಿ ಅದು ವೆಟ್ ವೈಪ್ಸ್ ಕೊಡು. ನೋಡಿ ಗೈಸ್, ಚಲ್ಕೋಬಿಟ್ಟಿದೀವಿ. ಬ್ಲಾಗ್ ಮಾಡ್ತಾ ಇದೀನಿ.
ಸೆಲ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಪೆಟ್ ವೈಬ್ಸ್ ಕೊಡಪ್ಪ ಬಾ. ಎಂತಕ್ಕೆ ಈ ತರ ಆಪ್ಷನ್ಸ್ ಪ್ರಿಫರ್ ಮಾಡ್ತೀವಿ ಅಂದ್ರೆ, ಎಸ್ಪೆಷಲಿ ಈ ಕಡೆ ಬೀಚ್ ಸೈಡ್ ಎಲ್ಲ ನೀವು ಬಂದ್ರೆ ಏನು ಚೆನ್ನಾಗಿರೋ ಸಿಗೋದಿಲ್ಲ. ದುಡ್ಡು ವೇಸ್ಟು, ಹೊಟ್ಟೆನೂ ತುಂಬೋದಿಲ್ಲ, ಹೆಲ್ತ್ ಹಾಳಾಗುತ್ತೆ. ಈ ಸಂಪತ್ತಿಗೆ ಯಾಕೆ ತಿನ್ಬೇಕು? ಅದ್ರ ಬದಲು ಈ ತರ ಆಪ್ಷನ್ಸ್ ಗಳಿಗೆ ಸ್ಟಿಕ್ ಆನ್ ಆಗಿ ವೆಜಿಟೇಬಲ್ಸ್ ಅನ್ನಕ್ಕಾಗಲ್ಲ, ಫ್ರೂಟ್ಸ್ ಆಗಿರ್ಬೋದು, ಬ್ರೆಡ್, ಪೀನಟ್. ನಾನು ಅದ್ರಲ್ಲೂ ಪೀನಟ್ ಬಟರ್ ಏನ್ ಯೂಸ್ ಮಾಡಿದ್ದೀನಲ್ಲ, ಅದು ಕಂಪ್ಲೀಟ್ ಝೀರೋ ಶುಗರ್ ಇಂದ ಮಾಡಿರೋ ಪೀನಟ್ ಬಟರ್. ಸ್ವಲ್ಪ ಕಾಸ್ಟ್ಲಿ, ಬಟ್ ಶುಗರೇ ಇಲ್ಲ. ಬಟ್ ವೈಟ್ ಬ್ರೆಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬ್ರೌನ್ ಬ್ರೆಡ್ ಸ್ಕ್ಯಾಮ್. ಅದಕ್ಕೆ ಈ ಒಂದು ಧನುಷ್ಕೋಡಿ ಲೊಕೇಶನ್ಗೆ ಫಸ್ಟ್ ಟೈಮ್ ನಾನು ಬಂದಿರೋದು. ಎಲ್ರು ಮೂವಿಗಳಲ್ಲಿ, ಪಿಕ್ಚರ್ಗಳಲ್ಲಿ ತೋರಿಸ್ತಾರೆ ಅಲ್ಲ, ಸಮುದ್ರ ಫುಲ್ ಬ್ಲೂ ಇಶ್ ಇರುತ್ತೆ ಅಂತ. ಬಟ್ ಈ ಒಂದು ಸಮುದ್ರಕ್ಕೆ ಬಂದಾಗ ನಂಗೆ ರಿಯಲೈಸ್ ಆಗ್ತಾ ಇದೆ, ಯಾವುದು ತುಂಬಾ ಬ್ಲೂ ಆಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಫುಲ್ ಬಿಸಿಲಿದೆ, ಟೆಂಪರೇಚರ್ ಆಲ್ಮೋಸ್ಟ್ ಲೈಕ್ 40 ಡಿಗ್ರಿ ಹತ್ರ ಟಚ್ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಬಿಸಿಲಲ್ಲಿ 11:15 ಇವಾಗ ಟೈಮ್, ಈ ಬಿಸಿಲಲ್ಲೇ ಸಮುದ್ರ ಪಕ್ಕ ಕುತ್ಕೊಂಡಿದ್ದೀವಿ. ಬಿಕಾಸ್ ನನಗೆ ಸಮುದ್ರದ ದಡದಲ್ಲಿ ಕುತ್ಕೊಂಡು ಸಮುದ್ರ ಆಟ ಆಡೋದನ್ನ ನೋಡೋದಕ್ಕೆ ಇಷ್ಟ. ನಾನ್ ಸಮುದ್ರದಲ್ಲಿ ಇಳಿದು ಆಟ ಆಡೋದಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಸ್ಟಿಕ್ ಬೇಕಾ? ಸಿಕ್ಕಾಪಟ್ಟೆ ಬಿಸಿಲಿದೆ. ಬೇಸ್ಲು ಹೆಂಗಿದೆ ಅಂತಂದ್ರೆ ಮೈಗೆ ಕೊರ್ದು ಒಕ್ಕಳೋ ತರ ಇದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇದೆಲ್ಲ ನಾವು ನಮ್ದ ಈ ಅವತಾರದಲ್ಲಿ ಬರ್ಲಿಲ್ಲ ಅಂದ್ರೆ ನಾಳೆ ವರ್ಷದಲ್ಲಿ ಕರಿ ಕಾಗಿ ಆಗೋಗ್ಬಿಟ್ಟಿರ್ತೀನಿ. ಎಸ್ಪೆಷಲಿ ನಂದು ಸೆನ್ಸಿಟಿವ್ ಸ್ಕಿನ್ ಅಪ್ಪ. ಕಲ್ ಮೇಲೆ ನಡೀತಾ ಇರೋದು. ಕೀರ್ತಿ, ಮ್ಯಾಚಿಂಗ್ ಕೀರ್ತಿ. ಯಾ ನಮ್ ಜನ ಅದ್ ಎಲ್ಲಿರ್ತಾರಪ್ಪ, ಎಲ್ಲಾ ಕಡೆನೂ ಅವರೇ ಇರ್ತಾರೆ. ನಾವ್ ಬೇರೆ ಭಾನುವಾರ ಬಂದ್ಬಿಟ್ಟಿದೀವ, ಹೇಳಂಗಿಲ್ಲ ಬಿಡಂಗಿಲ್ಲ. ನಾವು ನಮ್ಮ ಕಾರ್ಪೊರೇಟ್ ಕೆಲ್ಸನೂ ಮೇಂಟೈನ್ ಮಾಡ್ಬೇಕು, ಪಾಷನ್ನು ಮೇಂಟೈನ್ ಮಾಡ್ಬೇಕು. ಅದಕ್ಕಾಗಿ ನೋಡಿದ್ರೆ ಎಲ್ಲೆಲ್ಲೂ ನಾವೇ ಅನ್ನೋಂಗೆ ಜನಗಳಿದ್ದಾರೆ, ಕಾರ್ಗಳಿದ್ದಾರೆ. ಯಾರೋ ಮೈ ಮೇಲೆ ಬಿಡೋದಿಕ್ ಬರ್ತೀನಿ ಇಡಿಯಟ್. ಈ ತರ ರೋಡ್ ಸೈಡ್ ಅಲ್ಲಿರೋ ಫ್ರೂಟ್ಸ್ ನು ತಿನ್ನೋದಿಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಬಿಡ್ತಿರ್ತಾರೋ, ಎಷ್ಟು ಧೂಳಿರುತ್ತೆ. ಅದ್ರ ಬದಲು ಬೆಟರ್ ನೀವೇ ಫ್ರೂಟ್ಸ್ ನ ಕ್ಯಾರಿ ಮಾಡ್ಬಿಡಿ, ಅಥವಾ ಶಾಪಿಗೆ ಹೋಗ್ಬಿಟ್ಟು ಫ್ರೂಟ್ಸ್ ನ ತಗೊಂಡ್ಬಂದ್ಬಿಟ್ರೆ ಆಗೋಯ್ತು. ನಾನು ಇಷ್ಟು ಬ್ಲೂ ಇರೋ, ಬ್ಲೂನ ಗ್ರೀನ್ ಅದಿರೋದು ನನ್ ಶೇಡ್ಸ್ಗಂಗ್ ಕಾಣಿಸ್ತಿದ್ಯಾ ಗೊತ್ತಿಲ್ಲ. ಬ್ಲೂ ಇರೋ ಸಮುದ್ರನೇ ನೋಡಿರ್ಲಿಲ್ಲ ಕೀರ್ತಿ. ಆಲ್ಮೋಸ್ಟ್ ಬಂದ್ವಿ ಅನ್ಸುತ್ತಲ್ಲ ಹತ್ರ. ಏನ್ ಜನ ಗುರು, ಎಲ್ಲಾ ಕಡೆ ಇರ್ತಾರಪ್ಪ. ನೆಕ್ಸ್ಟ್ ಟೈಮ್ ಅಂಬ್ರೆಲಾ ಒಂದ್ ಕ್ಯಾರಿ ಮಾಡ್ಬೇಕು. ಇವ್ರು ಯಾರು ಗ್ಲೌಸ್ ಹಾಕೊಂಡು ಕಟ್ ಮಾಡ್ತಾ ಇದಾರಪ್ಪ, ನೈಸ್. ಸ್ವಲ್ಪನಾದ್ರೂ ಅವೇರ್ನೆಸ್ ಇದೆ ಜನಗಳಿಗೆ, ಅದು ಇಂಪಾರ್ಟೆಂಟ್. ನೀನ್ ಅಲ್ಲಿ ಹುಡುಕ್ತಿದ್ದಲ್ಲ ಎಲ್ಲ ಇನ್ನೇನು ಶಾಪ್ಸ್ ಇರುತ್ತೆ ಅಂತ. ಇದೆ ಶಾಪ್ಸಾ? ಇದನ್ನ ಇದೆ ಅಲ್ಲ ಡೆಡ್ ಎಂಡ್ ಅಂತ ಹೆಂಗೆ ತೋರ್ಸೋದು? ವ್ಲಾಗ್ ನೋಡಿ ಬಂದ್ವಿ. ಇದೇ ಧನುಷ್ಕೋಡಿ. ಇಷ್ಟೇ ಕರ್ನಾಟಕ ಅಲ್ಲ, ಅದು ತಮಿಳ್ನಾಡು. ಇದು ಬಾರ್ಡರ್, ಅದೇನೋ ಗೊತ್ತಿಲ್ಲ. ಇದೇ ನೋಡಿ ಗೈಸ್, ಧನುಷ್ಕೋಡಿ ಡೆಡ್ ಎಂಡ್. ನೆಕ್ಸ್ಟ್ ಕಾಣಿಸೋದೆ ಶ್ರೀಲಂಕಾ. ಸಿ ಆದ್ಮೇಲೆ ಮ್ಯಾಪಲ್ಲಿ ಬೇಕಾದ್ರೆ ಇದನ್ನು ಪಿನ್ ಮಾಡ್ಬೋದು.
ಗೊತ್ತಾಗ್ತಿದ್ಯಾ? ವಿಡಿಯೋ ಹಾಕಿರೋದು ಕಾಣಿಸ್ತಿದ್ಯಾ? ಧನುಷ್ ಕೋಡಿ ಬ್ಲಾಗ್ಸ್ ಇಷ್ಟ ಹೆಂಗಿತ್ತು ಕೀರ್ತಿ? ಧನುಷ್ ಕೋಡಿ ಫುಲ್ ಹಾಟ್ ಆಗಿತ್ತು. ನಾವು ಒಂದೊಳ್ಳೆ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ, ಏನೇನು ಜುಗಾಡ್ ಮಾಡಿ ಡ್ರೋನ್ ಶೂಟ್ ತರ ತೆಗ್ದಿದೀವಿ. ಐ ಡೋಂಟ್ ನೋ ಹೆಂಗ್ ಬಂದಿದೆ ಅಂತ, ನೋಡೋಣ, ಪೋಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಇದಾದ್ಮೇಲೆ ನಾವು ಮತ್ತೆ ರಾಮೇಶ್ವರಂಗೆ ಹೊರಡ್ತೀವಿ. ನಮ್ಗೆ ಸಂಜೆಗೆ ಟ್ರೈನ್ ಇದೆ. ಇಲ್ಲಿಂದ ಕನ್ಯಾಕುಮಾರಿ ಹೋಗ್ತಾ ಇದೀವಿ. ಅಲೆಮಾರಿಗಳಾಗ ಹೋಗ್ಬಿಟ್ಟಿದೀವಿ ಫ್ರೆಂಡ್ಸ್. ಅಲೆಮಾರಿ ಜೀವನ. ಮ್ಯಾಚಿಂಗ್. ಯಾಕೋ ನನ್ ತರ ಶರ್ಟ್ ಹಾಕೊಂಡಿದ್ಯಾ? ಫಸ್ಟ್ಲಿ ಗೈಸ್, ನೋ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಲೈಕ್ ನಾನ್ ಫಸ್ಟ್ ಲೋಗೋ ರಿವೀಲ್ ಮಾಡೋದಿತ್ತು. ಸೊ ಹಾಗಾಗಿ ನಾನ್ ತಗೋಬೇಕು ಅನ್ನೋ ಪ್ಲಾನ್ ಆಗಿದ್ದು. ನಾನ್ ತಗೊಂಡೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸೈಜ್ ತಗೊಂಡಿದ್ದು. ಸುಳ್ಳು ಹೇಳ್ಬಾರ್ದು, ನಿಜ ಹೇಳು. ವಾಟ್ ಎವರ್ ಇಟ್ ಮೇ ಬಿ, ನಮ್ಗೆ ಅದು ಹುಡುಗು ಶರ್ಟ್ ತಗೊಂಡಿದ್ದೀನ ಹುಡುಗಿ ಶರ್ಟ್ ತಗೊಂಡಿದ್ದೀನ ಡಸಂಟ್ ಮ್ಯಾಟರ್. ನನಗೆ ಇಷ್ಟ ಆಯ್ತು, ನಾನು ತಗೊಂಡೆ ಅಷ್ಟೇ. ಗೈಸ್, ಇವತ್ತಿನ ವ್ಲಾಗ್ ಧನುಷ್ ಕೋಡಿ ಲಾಗ್ ಇಷ್ಟೇ. ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀವಿ. ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಕೊಡಿ. ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Stay tuned. Bye. See you in the next thing. See you in the next vlog. Bye.